ಹರೇ ಕೃಷ್ಣ. ನಮ್ಮ ಆತ್ಮಸಾಕ್ಷಿ ಯಾವತ್ತೂ ನಮಗೆ ಯಾವುದೇ ಕೆಲಸ ಮಾಡುವಾಗ ಒಮ್ಮೆ ಆತ್ಮಸಾಕ್ಷಿಯನ್ನು ಕೇಳಬೇಕು, ನಮ್ಮೊಳಗಿನ ನಮ್ಮ ಆತ್ಮಸಾಕ್ಷಿಯನ್ನು. ಯಾಕೆಂದರೆ ಕೆಲವೊಂದು ಸಾರಿ ಒಂದೊಂದು ಕೆಲಸಗಳನ್ನ ಮಾಡುವಾಗ ನಮಗೆ ಸಂದೇಹ ಇರುತ್ತೆ, ಇದನ್ನು ಮಾಡಬಹುದಾ ಅಥವಾ ಬೇಡವಾ ಅಂತ. ನನಗೆ ಮೆಚ್ಚುಗೆ ಆಗದೇ ಇರೋದನ್ನು ತೋರಿಸ್ತಾ ಇರುತ್ತೆ. ಅದನ್ನು ಅಬ್ಸರ್ವ್ ಮಾಡಿ. ನೀವು ಮಾಡ್ತಾ ಇರೋ ಕೆಲಸ ಸರಿಯಾಗಿಲ್ಲ ಅಂದರೆ ಅದು ತುಂಬ ಗೊಂದಲಕ್ಕೊಳಗಾಗತ್ತೆ. ನಿಮ್ಮ ಮನಸ್ಸು ಶಾಂತಿನೇ ಕಳೆದು ಹೋಗ್ಬಿಡುತ್ತೆ. ಆಗ ನಿಮ್ಗೆ ಅನಿಸುತ್ತೆ, ನಿಮ್ಗೆ ಅನ್ನಿಸ್ಬೇಕು, ನಮ್ಮ ಆತ್ಮಸಾಕ್ಷಿಗೆ ಇದು ಸರಿ ಹೊಂದುತ್ತಾ ಇಲ್ಲ, ಈ ಕೆಲಸ ನಾನು ಮಾಡಬಾರ್ದು ಅಂತ. ಹಾಗಾಗಿ ಆತ್ಮಸಾಕ್ಷಿ ಮೆಚ್ಚಬೇಕು ಅಂದರೆ ನೀವು ಒಳ್ಳೆ ಕೆಲಸಗಳನ್ನೇ ಮಾಡಬೇಕು. ಒಂದು ವೇಳೆ ಇದು ಸರಿನಾ ತಪ್ಪಾ ಅನ್ನೋ ಸಂದೇಹ ನಿಮಗಿದ್ರೆ ಆತ್ಮಸಾಕ್ಷಿಯನ್ನೇ ಕೇಳಬೇಕು, ನಾನಿದು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆಯಾ ಅಂತ. ಈಗ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಸಲ ನಿಮ್ಮ ಆತ್ಮಸಾಕ್ಷಿಯನ್ನೇ ಕೇಳಿ, ನಾನು ಈ ಕೆಲಸ ಮಾಡ್ತಾ ಇರೋದು ಸರಿನಾ, ಮಾಡಬೇಕಾ ಅಂತ. ಆಗ ನಿಮ್ಮ ಆತ್ಮಸಾಕ್ಷಿ ಸರಿಯಾದ ಉತ್ತರನ ಕೊಡುತ್ತೆ, ಇದು ಸರಿಯಾಗಿದೆ ಮಾಡು ಅಂತ. ಒಳ್ಳೆ ಕೆಲಸ ಆಗಿದ್ದರೆ, ಕೆಟ್ಟದಾಗಿದ್ದರೆ ಮಾಡಬೇಡ ಅಂತ ಹೇಳುತ್ತೆ. ಅಂದರೆ ಒಂದಲ್ಲ ಒಂದು ರೀತಿಯ ಗೊಂದಲ ನಿಮ್ಮೊಳಗೆ ಸೃಷ್ಟಿಯಾಗುತ್ತೆ. ಇದನ್ನು ಮಾಡೋದ್ರಿಂದ ಇನ್ನೊಬ್ಬರಿಗೆ ನೋವಾಗಬಹುದು ಅನ್ನೋದನ್ನು ನಿಮ್ಮೊಳಗೆ ನಿಮ್ಮ ಆತ್ಮಸಾಕ್ಷಿ ಹೇಳಿಕ್ಕೆ ಶುರುವಾಗುತ್ತೆ. ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ಕೇಳೋದಕ್ಕೆ ಒಳ್ಳೆಯ ಮನಸ್ಸು ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತ ಚಿತ್ತ ಬೇಕು. ಆಗ ನಿಮಗೆ ಆತ್ಮಸಾಕ್ಷಿಯ ಮಾತು ಕೇಳಿಸುತ್ತೆ. ಆತ್ಮಸಾಕ್ಷಿ ಹೇಳಿದ ಹಾಗೆ ನಾವು ನಡ್ಕೊಂಡು ಹೋದರೆ ಪಾಪಕರ್ಮಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಆತ್ಮಸಾಕ್ಷಿ ಅನ್ನೋದು ಅವರವರ ಪ್ರಾಣ ಸ್ನೇಹಿತ ಇದ್ದ ಹಾಗೆ. ಯಾಕೆಂದರೆ ಯಾವುದೇ ಕೆಲಸ ಮಾಡಿ, ಯಾವುದೇ ಕರ್ಮವನ್ನು ಮಾಡಿ ಅದನ್ನು ಆತ್ಮಸಾಕ್ಷಿ ಮೆಚ್ಚ ಹಾಗೆ ಮಾಡಿ. ಆಗ ನಮಗೆ ಪಾಪಗಳು ಸುತ್ತಕೊಳ್ಳೋದಿಲ್ಲ. ಅಂದರೆ ನಾವು ದಿನನಿತ್ಯ ಏನೆಲ್ಲ ಕರ್ಮಗಳನ್ನ, ಅಂದರೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಪ್ರತಿಯೊಂದು ಕೆಲಸವನ್ನು ನಿಮ್ಮ ಆತ್ಮಸಾಕ್ಷಿ ಹತ್ರ ಕೇಳಿ, ನಾನು ಮಾಡ್ತಾ ಇರೋ ಈ ಕೆಲಸ ಸರಿಯಾಗಿದೆಯಾ ಅಂತ. ಅದು ಯಾವತ್ತೂ ಸುಳ್ಳು ಹೇಳಲ್ಲ, ಸತ್ಯನ ಅರ್ಥ ಮಾಡಿಸುತ್ತೆ. ನೀವು ಯಾರಿಗೋ ನಿಂದಿಸ್ತಿದ್ದೀರಿ ಅಂತ ಅಂದ್ಕೊಳ್ಳಿ, ಆಗ ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಆತ್ಮಸಾಕ್ಷಿಯ ಬಳಿ ಕೇಳಿ, ನಾನು ಸರಿ ಮಾಡ್ತಾ ಇದ್ದೀನಾ, ನನ್ನ ಶತ್ರುನ ನಿಂದಿಸ್ತಾ ಇದ್ದೀನಿ, ಇದು ಸರಿನಾ ಅಂತ ನಿಮ್ಮ ಆತ್ಮಸಾಕ್ಷಿನ ಕೇಳಿ. ಒಮ್ಮೆ ಕಣ್ಮುಚ್ಚಿ ಶಾಂತವಾಗಿ ಕುಳಿತು, ಆಗ ನಿಮ್ಮ ಆತ್ಮಸಾಕ್ಷಿ ಸರಿಯಾದ ಉತ್ತರವನ್ನು ಕೊಡುತ್ತೆ. ಅದು ಪಕ್ಷಪಾತವನ್ನು ಮಾಡೋದಿಲ್ಲ. ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಅಥವಾ ನಾವು ನಿತ್ಯ ಮಾಡೋ ಕರ್ಮಗಳು ನಮ್ಮ ಆತ್ಮಸಾಕ್ಷಿಯನ್ನು ಮೆಚ್ಚದೇ ಇದ್ದರೆ ಅದು ತನ್ನೊಳಗೆ, ಎಲ್ಲರೊಳಗೂ ಆತ್ಮಸಾಕ್ಷಿ ಅನ್ನೋದೊಂದು ಇದ್ದೇ ಇರುತ್ತೆ. ಹೇಳ್ತಾರಲ್ವ, ಮನುಷ್ಯತ್ವ ಅನ್ನೋದು ಇದ್ದೇ ಇರುತ್ತೆ ಎಲ್ಲರಲ್ಲೂ ಅಂತ. ಆದರೆ ನಾವು ಅಜ್ಞಾನದಿಂದ, ಅಂಧಕಾರದಿಂದ ಅದನ್ನು ಮರ್ತೋಗ್ಬಿಟ್ಟಿರ್ತೀವಿ. ಆತ್ಮಸಾಕ್ಷಿ ಅನ್ನೋದು ಇದೆ, ಅದು ಹೇಳುತ್ತೆ, ನಮಗೆ ಗೈಡ್ ಮಾಡ್ತಿರತ್ತೆ, ನಾವು ಅದನ್ನ ಗಮನಿಸೋದೇ ಇಲ್ಲ. ಅಂದರೆ ನಮ್ಮಲ್ಲಿರೋ ಈ ಕ್ರೋಧ, ಇನ್ನೊಬ್ಬರ ಮೇಲಿರೋ ಮತ್ಸರ ನಮಗೆ ಅದನ್ನ ಗಮನಿಸೋಕೆ ಬಿಡೋದಿಲ್ಲ, ಕೆಟ್ಟ ಕರ್ಮ ಮಾಡಿಸೇ ಬಿಡುತ್ತೆ. ಆಮೇಲೆ ಅದ್ರ ಫಲನ ಅನುಭವಿಸುವಾಗ ಆ ಆತ್ಮಸಾಕ್ಷಿ ತುಂಬ ನೊಂದ್ಕೊಳ್ಳುತ್ತೆ. ಏಕೆಂದರೆ ನನ್ನ ಮಾತನ್ನು ಒಂದು ಸಲ ಕೇಳಿದರೆ ನೀನು ಇದನ್ನೆಲ್ಲ ಅನುಭವಿಸುವ ಪರಿಸ್ಥಿತಿಯೇ ಬರ್ತಿರಲಿಲ್ಲ ಅಂತ. ಅದಕ್ಕೆ ನಾವು ಸುರಕ್ಷಿತವಾಗಿ, ಕ್ಷೇಮವಾಗಿ, ಯಾವ ಪಾಪಗಳಿಗೂ ಸಿಕ್ಕಾಕೊಳ್ಳದೆ ಭಗವಂತನ ರಕ್ಷೆಯಲ್ಲೇ ಇರಬೇಕು ಅಂದರೆ ಆತ್ಮಸಾಕ್ಷಿಯ ಮಾತನ್ನು ಕೇಳಬೇಕು. ಆತ್ಮಸಾಕ್ಷಿಯ ಮಾತನ್ನು ಗಮನಿಸದೆ, ಕೇಳದೆ ನಾವು ಕ್ರೋಧವಶರಾಗಿ ಕೆಟ್ಟ ಕರ್ಮ ಮಾಡಿದರೆ, ನೀವು ಯಾವ ಕರ್ಮವನ್ನು ಮಾಡಿರ್ತೀರೋ, ಯಾರಿಗೆ ಯಾವ ನೋವನ್ನು ಕೊಟ್ಟಿರ್ತೀರೋ ಅದೇ ನೋವನ್ನು ನೀವು ಅದೇ ಪರಿಸ್ಥಿತಿಯಲ್ಲಿ ಅನುಭವಿಸಲೇಬೇಕು. ಅದು ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ. ಒಟ್ಟಾರೆ ನಮ್ಮ ಕರ್ಮದ ಫಲ ನಮಗೇನೆ ಸಿಗೋದು. ನೀವು ಯಾರಿಗೋ ಏನೋ ಮಾಡಿ ಈ ಕ್ಷಣಕ್ಕಷ್ಟೇ ಸಮಾಧಾನ ಆಗಬಹುದು, ಆದರೆ ನಿಮಗೆ ಶಾಂತಿಯಿಂದ ಇರೋದಕ್ಕೆ ಸಾಧ್ಯನೇ ಆಗಲ್ಲ. ಇನ್ನೊಂದು ಕರ್ಮನ ಮಾಡಿಸುತ್ತೆ. ಒಂದು ಪಾಪಕರ್ಮ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ಪಾಪ ಸುತ್ತಕೊಳ್ಳುತ್ತೆ. ಆ ಪಾಪದ ಕೊಡ ಏನಿರುತ್ತೆ ಅದು ತುಂಬೋವರೆಗೂ ಪಾಪನ ಮಾಡಿಸೋದಕ್ಕೆ ಶುರು ಮಾಡುತ್ತೆ. ಹೀಗೆ ಶಿಶುಪಾಲ ಒಂದು ಪಾಪ ಮಾಡಿ ಶಾಂತನಾಗಲಿಲ್ಲ, ಇನ್ನೂ ಪ್ರಚೋದನೆಗೊಳಗಾದ, ಇನ್ನೂ ಪಾಪ ಮಾಡಲಿಕ್ಕೆ ಶುರು ಮಾಡ್ದ. ಕೃಷ್ಣ ಪಾಪದ ಕೊಡ ತುಂಬುವವರೆಗೂ ಸುಮ್ಮನೆ ಇದ್ದ. ಅಂದರೆ ಅವನ 100 ತಪ್ಪು ಆಗುವವರೆಗೂ, 100 ಪಾಪಗಳನ್ನ ಮಾಡೋವರೆಗೂ ಸುಮ್ಮನೆ ಇದ್ದ. ಅದಕ್ಕೆ ಒಂದು ಪಾಪ ಮಾಡಿದಾಗ ಶಿಕ್ಷೆ ಸಿಗಲ್ಲ, 10 ಪಾಪ ಮಾಡಿದಾಗ ಶಿಕ್ಷೆ ಸಿಗಲ್ಲ, ಆ ಪಾಪದ ಕೊಡ ತುಂಬೋವರೆಗೂ ಶಿಕ್ಷೆ ಸಿಗಲ್ಲ. ಅದು ತುಂಬಿದ ಮೇಲೆ ಆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ.
ಒಂದು ವೇಳೆ ನೀವು ಆ ಪಾಪದ ಕೂಡ ತುಂಬುವಾಗ ನಿಮ್ಮ ಆಯಸ್ಸು ಮುಗ್ದು ಇಲ್ಲಿ ಸಾಯ್ಬೋದು. ಆದರೆ ಮತ್ತೆಲ್ಲ ಹುಡ್ತೀರಾ, ಆಗ ಅಲ್ಲಿ ಶಿಕ್ಷೆಗೆ ಒಳಗಾಗಿ ಆಗ್ತೀರಾ. ಅದಕ್ಕೆ ಕರ್ಮಗಳನ್ನ ಮಾಡುವಾಗ ಪುಣ್ಯದ ಕರ್ಮ ಮಾಡ್ತಿದ್ದೀರೋ ಪಾಪದ ಕರ್ಮ ಮಾಡ್ತಿದ್ದೀವೋ ಯೋಚನೆ ಮಾಡಿ ಮಾಡೋಣ ಅಲ್ವಾ. ಆಗ ನಮಗೆ ಪಾಪ ಕರ್ಮಗಳ ಪ್ರಮಾಣ ಕಡಿಮೆ ಆಗಬಹುದು. ಅದಕ್ಕೆ ನಮ್ಮೊಳಗೆ ಗೈಡ್ ಮಾಡ್ತಾ ಇರೋ ನಮ್ಮ ಆತ್ಮಸಾಕ್ಷಿಯ ಮಾತುಗಳನ್ನ ಕೇಳೋಣ. ಆಗ ಖಂಡಿತ ನಾವು ಪಾಪ ಕರ್ಮಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಏನೇನೋ ಆಯ್ಕೆ ಮಾಡ್ಕೋಬೇಕು, ತುಂಬ ಗೊಂದಲ ಇದೆ, ನನಗೆ ಗೊತ್ತಾಗ್ತಾನೇ ಇಲ್ಲ ಅಂತ ಅನಿಸಿದ್ರೆ, ಆ ಥರ ನಿಮಗೆ ಸಂದೇಹ ಇದ್ದರೆ ಆಗಲೂ ನೀವು ಆತ್ಮಸಾಕ್ಷಿನ ಕೇಳಿ. ನನಗೆ ಉತ್ತರ ಕೊಡು ಅಂತ ಹೇಳಿ ಕೇಳ್ಕೊಳ್ಳಿ. ಖಂಡಿತ ನೀವು ಯಾವ ಥರದ್ರಲ್ಲಿ ನನಗೆ ಉತ್ತರ ಕೊಡು ಅಂತ ಕೇಳ್ತೀರೋ ಅದೇ ಥರ ಉತ್ತರ ಕೊಡುತ್ತೆ. ಇದು ಸರಿಯಾಗಿದ್ದರೆ ನನಗೆ ಈ ಥರ ಕಾಣಿಸ್ಕೋಬೇಕು, ಈ ಥರ ನನ್ನ ಹೋದಲ್ಲಿ ಹೀಗಿರಬೇಕು, ಅಥವಾ ನಂಬರ್ಗಳು ಕಾಣಿಸ್ಕೋಬೇಕು, ಅಥವಾ ಬಣ್ಣ ಕಾಣಿಸ್ಕೊಬೇಕು, ಈ ಥರ ನೀವು ಕೇಳಿ ಆಗ ಖಂಡಿತ ನಿಮಗೆ ಕಾಣಿಸುತ್ತೆ. ಯಾವುದೋ ಒಂದು ಸಂದೇಶದ ರೂಪದಲ್ಲೋ ನೀನು ನನಗೆ ಉತ್ತರ ಕೊಡು ಅಂತ. ನನಗೆ ನಾನು ಹೋದಲ್ಲೆಲ್ಲ ಇವತ್ತು ನೀಲಿ ಬಣ್ಣ ಕಾಣಿಸ್ಲಿ, ಹಸಿರು ಬಣ್ಣ ಕಾಣಿಸ್ಲಿ, ಆವಾಗ ಇದನ್ನು ನಾನು ಮಾಡಬೇಕು, ಅಥವಾ ಇವಾಗ ನಾನು ಅಲ್ಲಿ ಹೋಗಬೇಕು ಅಂತ ಇದ್ದೀನಿ, ಅಲ್ಲಿಗೆ ಹೋಗಬೇಕು ಅನ್ನೋದು ನಿನಗೂ ಇಷ್ಟ, ನಾನು ಮಾಡಬೇಕು, ಅದು ಸರಿಯಾಗಿದೆ ಅಂತ ಅನಿಸಿದ್ರೆ ನನಗೆ ಈ ಬಣ್ಣ ಕಾಣಿಸ್ಬೇಕು. ಈ ಥರ ನಿಮ್ಮ ಆತ್ಮಸಾಕ್ಷಿನ ಕೇಳಿ, ಆಗ ಅದು ಉತ್ತರ ಕೊಡುತ್ತೆ. ನಿಜವಾಗ್ಲೂ ಒಳ್ಳೆ ಕರ್ಮ ಆಗಿದ್ರೆ ಖಂಡಿತ ಉತ್ತರ ಕೊಡುತ್ತೆ. ನೀವು ಶುದ್ಧವಾಗಿದ್ದರೆ ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಜೊತೆ ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಮಾತಾಡುತ್ತೆ. ಸಂದೇಹ ಇದ್ದರೆ ನೀವು ನಿಮ್ಮ ಆತ್ಮಸಾಕ್ಷಿನ ಪರೀಕ್ಷೆ ಮಾಡಿ ನೋಡಿ. ಇವತ್ತು ನಾನು ಯಾವುದೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಇದು ನಿನಗಿಷ್ಟನಾ, ನಾನು ಇದು ಮಾಡ್ಬೋದಾ, ಸರಿಯಾಗಿದೆಯಾ, ಇದು ನನ್ನ ಈ ಕರ್ಮದಿಂದ ಪಾಪ ಏನೂ ವೃದ್ಧಿಯಾಗಲ್ಲ ತಾನೇ, ಒಳ್ಳೆ ಕರ್ಮ ತಾನೇ ಇದು, ಇದನ್ನು ಮಾಡ್ಬೋದಾ ಅಂತ ಅದನ್ನು ಪ್ರಶ್ನೆ ಮಾಡಿ. ನಿಮಗೆ ಉತ್ತರ ಬೇಕು, ತಿಳ್ಕೊಬೇಕು, ಗೊಂದಲ ಅಂತ ಅನ್ನಿಸಿದ್ರೆ, ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಅನಿಸಿದ್ರೆ ಹೀಗೆ ಹೇಳಿ, ನಾನಿವತ್ತು ಇದಕ್ಕೆ ಉತ್ತರನ ನಿನ್ನಿಂದ ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಹೋಗೋ ಜಾಗದಲ್ಲೆಲ್ಲ ನನಗಿಷ್ಟವಾದ ಬಣ್ಣದ ವಸ್ತುಗಳು, ಪಕ್ಷಿಗಳು, ಪ್ರಾಣಿನೋ ಏನನ್ನೋ ಒಂದು ಯಾವುದೋ ಒಂದು ರೂಪದಲ್ಲಿ ನನಗೆ ಸಂಕೇತನ ಕೊಡು ಅಂತ ಹೇಳಿ ಕೇಳ್ಕೊಳ್ಳಿ. ನೀವು ಕೇಳ್ಕೊಂಡಿರೋದು ನಿಜವಾಗ್ಲೂ ನಿಮ್ಮ ಮನಸಾಕ್ಷಿಗೆ ಕೇಳಿಸಿದೆ ಅಂತ ಅಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ರೂಪದಲ್ಲಿ ಒಂದು ಸಂಕೇತ ನಿಮ್ಮ ಮುಂದೆ, ನೀವು ಯಾವ ರೀತಿಯಾಗಿರೋ ಸಂಕೇತವನ್ನು ನೀವು ನಿರೀಕ್ಷೆ ಮಾಡಿದ್ರೋ ಅದೇ ಸಂಕೇತದ ಮೂಲಕ ನಿಮಗೆ ಆನ್ಸರ್ ಸಿಕ್ಕಿರತ್ತೆ, ನೀವು ನೋಡಬಹುದು. ಈಗ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನನಗೆ ಹಳದಿ ಬಣ್ಣದ ಹೂಗಳೇ ಕಾಣಿಸ್ಕೊಳ್ಳಿ ಅಂತ ನಾನು ಕೇಳಿದ್ರೆ ಖಂಡಿತ ಅದೇ ಕಾಣಿಸುತ್ತೆ. ಆದರೆ ನನ್ನ ಕರ್ಮ ಮತ್ತು ನನ್ನ ಬೇಡಿಕೆ ಮತ್ತು ನನ್ನ ಮನಸ್ಸಾಕ್ಷಿ ಎಲ್ಲನೂ ಶುದ್ಧವಾಗಿರಬೇಕಾಗತ್ತೆ. ಆಗ ಖಂಡಿತ ನಮಗೆ ಉತ್ತರ ಸಿಗುತ್ತೆ. ಮನಸ್ಸಾಕ್ಷಿ ನಮಗೆ ಒಳ್ಳೆ ಕರ್ಮ ಮಾಡಲಿಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಇರುವ ಸಾಕ್ಷಿ ಒಳ್ಳೆ ಕರ್ಮಕ್ಕೆ ಮಾತ್ರ ಸಪೋರ್ಟ್ ಮಾಡುತ್ತೆ. ಸಂದೇಹ ಇದ್ದರೆ ಪರೀಕ್ಷೆ ಮಾಡಿ ನೋಡಿ. ಹರೇ ಕೃಷ್ಣ.